ಅವಧಿಯಲ್ಲಿ ನಡೆಸಬೇಕು. ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ಕಾನೂನು ಹೋರಾಟದ ಮೂಲಕ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಸದಸ್ಯರಾದ ರವಿಗೌಡ್ರು ಮಲ್ಲದಗುಡ್ಡ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಮಹತ್ವದ ಪಾತ್ರ ವಹಿಸುತ್ತದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಜಾಪ್ರಭುತ್ವ ಬೇರು ಇದ್ದಂತೆ ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೇ ಕಾರಣಕ್ಕೂ ಮುಂದಿಡಬಾರದು ಎಂದು ಚುನಾವಣೆ ಆಯೋಗ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಕಾಲದಲ್ಲಿ ನಡೆಯದಿದ್ದರೆ ಗ್ರಾಮೀಣ ಪ್ರದೇಶಗಳು ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆ 2 ವರ್ಷಗಳ ಮುಂದಿಡುವ ಬಗ್ಗೆ ಸರ್ಕಾರ ವಲಯದಲ್ಲಿ ಚರ್ಚೆ ನಡೆಸಲಾಗುತ್ತಿದೆ ಎಂದು ಕೇಳಿ ಬರುತ್ತಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆ ಹತ್ತಿಕ್ಕುವ ಹುನ್ನಾರು ನಡೆದಿದೆ. ಸಂವಿಧಾನ ವಿರುದ್ಧವಾಗಿ ಚುನಾವಣೆ ಆಯೋಗ ಮತ್ತು ರಾಜ್ಯ ಸರ್ಕಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸ್ಥಳೀಯ ಚುನಾವಣೆಗಳನ್ನು ಸಕಾಲ ಕಾಲದಲ್ಲಿ ನಡೆಸುವಂತೆ ಆಗ್ರಹಿಸಲಾಯಿತು. ಬರುವ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮುಕ್ತಾಯವಾಗುವುದರಿಂದ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಸರ್ಕಾರ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕಾಗುವುದು ಸರ್ಕಾರದ್ದು ಮತ್ತು ಚುನಾವಣಾ ಆಯೋಗದ್ದು ಕೆಲಸವಾಗಿರುತ್ತದೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆಗಳು ಆಯೋಗದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸ್ಥಳೀಯ ಸರ್ಕಾರಗಳ ಗ್ರಾಮ ಪಂಚಾಯಿತಿಗಳು ಪ್ರಜಾಪ್ರಭುತ್ವದ ತಾಯಿಬೇರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸಂವಿಧಾನಾತ್ಮಕವಾದಂತಹ ಸರ್ಕಾರ. ಇಂತಹ ಒಂದು ಸ್ಥಳೀಯ ಸರ್ಕಾರಗಳನ್ನ ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಬಹಳಷ್ಟು ಹತ್ತಿಕ್ಕುವಂತಹ ಹುನ್ನಾರ ನಡೆದಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ 1 ವರ್ಷದ ಅವಧಿ ಪೂರ್ಣಗೊಂಡಿದೆ. 5 ವರ್ಷಗಳ ಕಾಲ ಯಾವುದೇ ಜನಪ್ರತಿನಿಧಿಗಳೇ ವಿವಿಧ ಕಾರ್ಯಗಳನ್ನು ಕರ್ಕೊಂಡು ಇಲ್ಲಿ ಸ್ವಾಯತ್ತ ಸರ್ಕಾರಗಳಂತೆ ಸಂವಿಧಾನ ಇದೆ, ತನ್ನದೇ ಆದಂತಹ ಜವಾಬ್ದಾರಿಗಳಿದ್ದಾವೆ. ಸಂವಿಧಾನದ ಕಾನೂನು 243 ಈ ಅಡಿಯಲ್ಲಿ ಏನು ಚುನಾವಣೆಗಳು ಮುಗಿದ ನಂತರವೇ ಈ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ನಡೀಬೇಕು ಅಂತೇಳಿ ಸಂವಿಧಾನ ಹೇಳುತ್ತದೆ. ಆದರೆ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ಚುನಾವಣೆಗಳನ್ನು ನಡೆಸಿದರೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನರಿಗೆ ಮಾರಕವಾಗುವಂತ ಕೆಲಸ ಇವತ್ತಿನ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಿದೆ ಅಂತೇಳಿ ಆ ಸಂದರ್ಭದಲ್ಲಿ ನೇರವಾಗಿ ಟೀಕಿಸಲಿಕ್ಕೆ ಬಯಸಿದೆ. ಆ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ನಾವು ಇಡೀ 179 ಪಂಚಾಯಿತಿಗಳ ಪರವಾಗಿ ರಾಯಚೂರು ಜಿಲ್ಲೆಯ 179 ಪಂಚಾಯಿತಿಗಳ ಪರವಾಗಿ ನಮ್ಮ ಒಕ್ಕೂಟ ಆಗ್ರಹ ಮಾಡ್ತದೆ ಸರ್ಕಾರಕ್ಕೆ ಮತ್ತು ಚುನಾವಣೆ ಬಗ್ಗೆ ಆದಷ್ಟು ಶೀಘ್ರವೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೀಬೇಕು. ಮುಂದಿನ ತಿಂಗಳಲ್ಲೇ ನಮ್ಮ ಅವಧಿಗಳು ಏನು ಮುಕ್ತಾಯಗೊಂಡರೆ ಆ ಮುಕ್ತಾಯಗೊಂಡಂತಹ ಮುಂದಿನ ತಿಂಗಳಲ್ಲೇ ಫೆಬ್ರವರಿಯಲ್ಲೇ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಕೂಡ ಆಗಬೇಕು. ಇದೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮುಂದೂಡಿದರೆ ಗ್ರಾಮೀಣ ಮಟ್ಟದಲ್ಲಿ ಬಹುತೇಕ ದೊಡ್ಡ ಸಮಸ್ಯೆಗಳಾಗಲ್ಲ. ಹಾಗಾಗಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಿಗದಿತ ಅವಧಿಯಲ್ಲಿ ಮಾಡಬೇಕು. ಈಗ ನಮಗೆ ಸರ್ಕಾರ ಮಟ್ಟದಲ್ಲಿ ಒಂದು ಸರ್ಕಾರದ ಪ್ರಸಾಲಿಯಲ್ಲಿ ಕೇಳಿಕೊಡುತ್ತಿರೋದು ಅಂದ್ರೆ ಈ ಗ್ರಾಮ ಪಂಚಾಯತಿಗಳ ಚುನಾವಣೆಗಳು ಕೂಡ ಈ 2 ವರ್ಷಗಳ ಕಾಲ ಮುಂದೂಡಲಾಗ್ತದೆ ಅಂತೇಳಿ ನಮಗೆ ಸರ್ಕಾರ ಮಟ್ಟದಲ್ಲಿ ಕೇಳಿ ಬರ್ತಕ್ಕಂತಹ ವಿಷಯ. ಹಾಗಾಗಿ ಈ ಚುನಾವಣೆಗಳು ಡಿಸೆಂಬರ್ ಅಥವಾ ಜನವರಿಯಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿಯಲಿದ್ದು ಸಂವಿಧಾನ 343 ಅನ್ವಯ ತಕ್ಷಣವೇ ಚುನಾವಣೆ ನಡೆಸಬೇಕೆಂದು ಹೇಳುತ್ತದೆ. ಹಾಗೆ ರಾಜ್ಯದ ಒಟ್ಟು 185 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜ್ಯದ ಒಟ್ಟು 239 ತಾಲೂಕು ಪಂಚಾಯಿತಿಗಳ ಪೈಕಿ 3671 ಕ್ಷೇತ್ರಗಳು, ಹಾಗೆ ರಾಜ್ಯದ ಒಟ್ಟು 31 ಜಿಲ್ಲಾ ಪಂಚಾಯಿತಿಗಳ ಪೈಕಿ 1130 ಕ್ಷೇತ್ರಗಳು ಚುನಾವಣೆ ಬಾಕಿ ಇದೆ. ಇವುಗಳನ್ನು
ಶೀಘ್ರವಾಗಿ ಚುನಾವಣೆ ನಡೆಸಬೇಕಾಗುತ್ತದೆ. ಈಗಾಗಲೇ 3 ರಿಂದ 4 ವರ್ಷ ಆಯಿತು ಜಿಲ್ಲಾ ಪಂಚಾಯತಿ ಚುನಾವಣೆ ಪಂಚಾಯತಿ ಮುಂದುವರ್ತಾ ಹೋಗಿ. ಈ ಹೆಂಗಾಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಡ್ರೈವರ್ ಬಸ್ ಆಗೈತಿ, ಬಸ್ನಾಗ ಜನ ಇದ್ದಾರೆ ಬಟ್ ಡ್ರೈವರ್